ಮಡಿವಾಳ ವೇದಿಕೆ ತಾಲೂಕು ನಾವು ಸುಮಾರು ವರ್ಷಗಳಿಂದ ನಾವು ಕಾಲು ಸೌಧ ಇದ್ದಂದಲೇ ಚಪ್ಪಲಿ ಸೌಧ ಇದ್ದಂದು 2009ರಲ್ಲಿ ಅಂದ್ಕೊಂಡು ವರದಿಯಾಗಿದೆ. ನಾವು ನೋಡ್ತಾ ಇರ್ತೀವಿ. ಈಗ ಮುಖ್ಯಮಂತ್ರಿಗಳು ದೊಡ್ಡ ಸಮುದಾಯದಲ್ಲಿದ್ದಾರೆ. ಆ ಸಮುದಾಯದಲ್ಲಿ ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಉನ್ನತ ಮಟ್ಟದಲ್ಲಿದ್ದಾರೆ. 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅವರ ಸಮುದಾಯದಲ್ಲಿ. 2 ಬಾರಿ ಮುಖ್ಯಮಂತ್ರಿ ಆಗಿರೋ ಆ ಸಮುದಾಯದಲ್ಲಿ ಒಂದು ಕ್ಷೇತ್ರದಲ್ಲಿ ನಾವು 4 ರಿಂದ 5 ಸಾವಿರ ಜನ ಇರ್ತೀವಿ. 4 ರಿಂದ 5 ಸಾವಿರ ಜನ ಯಾರು ವೋಟರ್ಸ್. ಎಲ್ಲ ಸರ್ಕಾರಗಳು ನಮ್ಮನ್ನು ಹೆಂಗೆ ಬಳಸ್ಕೊಳ್ತು ಅಂತಂದ್ರೆ ಬರೀ ವೋಟ್ ಹಾಕಕ್ಕೆ ಮಾತ್ರನೇ ಬಳಸ್ಕೊಂತು. ನಾವು ಟ್ಯಾಕ್ಸ್ ಕಟ್ತೀವಿ, ಹಾಗೇನೆ ಕಂದಾಯ ಕಟ್ತೀವಿ, ನೆಲ್ಲಿ ಕಂದಾಯ ಕಟ್ತೀವಿ, ಮಕ್ಕಳು ಸ್ಕೂಲಲ್ಲಿ ಓದ್ತಾರೆ, ಪೆಟ್ರೋಲ್ ಹೊಡಿದಲ್ಲಿ ಇಲ್ಲೆಲ್ಲದ್ರಿಂದ ಕಟ್ಟಿದ್ರೆ ಸಿದ್ದರಾಮಯ್ಯನಲ್ಲಿ ಕರಿಕಲ ಬರಲಿಲ್ಲ. ಮೊದಲೇ ನಮ್ದು ಅಸಂಘಟಿತ ಸಮಾಜ. ಕೆಲವರು ಹೇಳ್ತಾರೆ ಎಲ್ಲರೂ ಒಂದು ಕುಲಶಾಸ್ತ್ರ ಅಧ್ಯಯನ ಆಗಿದ್ರೆ ಮಾತ್ರ ಇವ್ರನ್ನ ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ಅಂತೇಳಿ. ನಮ್ದು ಕುಲಶಾಸ್ತ್ರ ಅಧ್ಯಯನ 2009ರಲ್ಲಿ ಆಗಿದೆ. 2011ರಲ್ಲಿ ಜಾರಿಗೆ ಬಂದಿದೆ. ಬರೀ ಅದು ತಪ್ಪು ಹಿಡಿದು ಧೂಳು ಹಿಡಿದು ಸಮಾಜ ಕಲ್ಯಾಣ ಇಲಾಖೆ ಬಿದ್ದಿದೆ. ಅದನ್ನು ಇವರಿಗೆ ಖಂಡಿತವಾಗ್ಲೂ ಇಲ್ಲಿ ಇವ್ರು ಮಾಡಲ್ಲ. ಇಲ್ಲಿ ಇವರಿಗೆ ಆ ರೈಟ್ಸ್ ಇಲ್ಲ. ಇವ್ರ ಕೆಲಸ ಏನು? ಇವರಿಗೆ ಅವಶ್ಯಕತೆ ಇದೆ. ಭಾರತದಲ್ಲಿ 18 ರಾಜ್ಯಗಳಲ್ಲಿ ನಾವು ಇದ್ದೀವಿ. 3 ಕೇಂದ್ರಾಡಳಿತ ಪ್ರದೇಶದಲ್ಲಿದ್ದೀವಿ. ಇವರಿಂದ ಕೇಂದ್ರಕ್ಕೆ ಕಳಿಸಿದ್ರೆ ಅಲ್ಲಿ ಕೈಯಕ್ಕ ಹಿಡಿದು ಮಾಡ್ಕೊಂಬರ್ತೀವಿ. ಯಾಕೆ ನಮಗೆ ಮೀಸಲಾತಿ ಬೇಕು ಅಂದರೆ ನಮ್ಮ ಕಡರ ತಾಲೂಕು ಒಂದು ಸಮಸ್ಯೆ ಆಯಿತು. ಇವರ ಅಜ್ಜನ ಆಸ್ತಿನ ಕೋರ್ಟಲ್ಲಿ ತೀರ್ಮಾನ ಆಗಿದೆ. ಆ ಆಸ್ತಿ ಬಿಡಿಸ್ಕೊಳಕ್ ಹೋಗ್ಬೇಕು ಅಂತಂದ್ರೆ ದೊಡ್ಡ ಸಮುದಾಯದರು ಹೊಡೆದು ಕಳಿಸ್ತಾರೆ. ಗಂಡ ಹೆಂಡತಿ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ತಗೊಳ್ಳಲ್ಲ, DC ತಕ್ಕೆ ಹೋದ್ರೆ ತಗೊಳ್ಳಲ್ಲ, AC ತಕ್ಕೆ ಹೋದ್ರೆ ತಗೊಳ್ಳಲ್ಲ. ಸರಿ, ಅದೊಂದಾಯ್ತು. ಈಗ ಮೊನ್ನೆ ಒಂದು ಎಕ್ಸಾಮ್ ಆಯಿತು, CET, TET, ನೀಟು ಎಲ್ಲ ಎಕ್ಸಾಮ್ ಆಗ್ತದೆ. ಅದೇ ಪರಿಶಿಷ್ಟ ಜಾತಿಯರಿಗೆ ಹತ್ತತ್ರ ಏನಿಲ್ಲ ಅಂತಂದ್ರೆ 5ರಿಂದ 10% ಒಂದು 90-80% ಅವರು ಎಲಿಜಿಬಲ್. ಮಡಿವಾಳರಂಗಲ್ಲ, ಒಂದೇ ಒಂದು ಮಹಾರಾಷ್ಟ್ರ ನಾವು ನುಡಿದಂತೆ ನಡೀದಿ. ನಾವು ಬೇಡ ಅಂತ ಹೇಳ್ತಾ ಇಲ್ಲ. ನಮಗೆ ಮಡಿವಾಳರು ಕೊಟ್ಟಂಥ ಮಾತು ಉಳಿಸ್ಕೊಳ್ಳಿ. ನಮಗೆ ಆ ಪರಿಶಿಷ್ಟ ಜಾತಿಗೆ ನಾನು ಮುಖ್ಯಮಂತ್ರಿ ಆದರೆ ನಾನು ಪರಿಶಿಷ್ಟ ಜಾತಿ ಸೇರಿಸಿದಂತೆ ಯಾವಾಗ 2013ರಲ್ಲಿ ಹೇಳಿದೆ. 2018ರವರೆಗೆ ಅವರೇ ಮುಖ್ಯಮಂತ್ರಿ ಇದ್ದರು. ಆ ಕಾಲದಲ್ಲಿ ಸೇರಿಲ್ಲ. ಮತ್ತೆ ಈಗ 2023-2028ರವರೆಗೆ ಅವರೇ ಮುಖ್ಯಮಂತ್ರಿ ಇದ್ದಾರೆ. ಅವತ್ತೇನು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಕೆ ಹೇಳ್ರಿ. ಅಂದರೆ ಮಾತ್ರ ಇವರು ನಾವು ಅಯ್ಯಂದ ನಾಯಕ ಅಂತ ಹೇಳ್ತಾರಲ್ಲ, ಅಯ್ಯಂದ ನಾಯಕರು ಕೊಟ್ಟಂತ ಮಾತು ಉಳಿಸ್ಕೊಂಡಂಗೆ ಆಗುತ್ತೆ ಹೊರತು ಇವರು ನಾವು ಅಯ್ಯಂದ ನಾಯಕರು ಅಲ್ಲ ಒಪ್ಕೊತೀವಿ. ಮಡಿವಾಳರಿಗೆ ಏನಾರ ಮಾತು ತಪ್ಪಿದ್ರೆ ಇವರು ಅಯ್ಯಂದ ನಾಯಕರಲ್ಲ. ಯಾಕಂದ್ರೆ ನಾವು ಇಡೀ 20 ವರ್ಷದಿಂದ ಹೋರಾಟ ಮಾಡ್ಕೊಂತ ಬರ್ತಾ ಇದೀವಿ. ನಮ್ಮ ಜಿಲ್ಲೆಯಾದಂಥ ಎನ್ ಶಂಕರಪ್ಪ ಅವರು ಕುಲಶಾಸ್ತ್ರ ಅಧ್ಯಯನ ಮಾಡಿದಾಗ 2009ರಲ್ಲೇ ನಮ್ಮದು ಡಾಕ್ಟರ್ ಅನ್ನಪೂರ್ಣ ವರದಿ ಬಂತು. ಪರಿಶಿಷ್ಟ ಮಡಿವಾಳರನ್ನ ಪರಿಶಿಷ್ಟ ಜಾತಿ ಸೇರಿಸಲೇಬೇಕಂತ. ಕಾರಣಾಂತರದಿಂದ ಯಡಿಯೂರಪ್ಪ ಸಾಹೇಬರು ಅಧಿಕಾರ ಹಸ್ತಾಂತರ ಮಾಡ್ಬೇಕಾಯ್ತು. ಅವ್ರವ್ರ ಪಕ್ಷದ ವೈಯಕ್ತಿಕ ಅದು ನಾವು ಅದು ಮಾತಾಡೋಲ್ಲ. ಈಗ ಸಿದ್ದರಾಮಯ್ಯವ್ರನ್ನ ಯಾವ ಪಕ್ಷದವ್ರಿಗೆ ನಾವು ಬಯಲ್ಲ. ನಾವು ಯಾವ ಪಕ್ಷದವ್ರು ಮುಖ್ಯಮಂತ್ರಿ ಆದ್ರೂ ಅಷ್ಟೇ ನಾವು ಬೇಡಿಕೆ ಇರೋದು ಒಂದೇ, ನಮ್ಗೆ ಪರಿಶಿಷ್ಟ ಜಾತಿ ಸೇರಿಸ್ಬೇಕು. ನಮ್ಮ ಗುರಿ ಅದೇ. ಇವತ್ತೇನು ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ನಾವು. ಈಗೇನು ಅವರು ನಮ್ಮ ಬೇಡಿಕೆಯನ್ನು ಈಡೇರಿಸ್ತಾ ಹೋದರೆ ಮುಂದಿನ ದಿನಮಾನಗಳಲ್ಲಿ ಉಪವಾಸ ಸತ್ಯಾಗ್ರಹ ಕೂಡ ನಾವು ಕರ್ನಾಟಕ ರಾಜ್ಯ ಮಡಿವಾಳರ ಪರವಾಗಿ ನಾವು ಈ ಮಾಧ್ಯಮದ ಮೂಲಕ ನಾವು ತಿಳಿಸೋಕೆ ಇಚ್ಛೆ ಪಡ್ತೀವಿ. ಓಕೆ ಸರ್, ಬನ್ನಿ ನೀವು. ಅಲ್ಲ, ಅವ್ರದ್ದು ಬೇರೆ ಚಾನಲ್, ನಮ್ಮದು ಬೇರೆ. ಅವ್ರದ್ದು ಬೇರೆ ಚಾನಲ್, ಅವ್ರಿಗೆ ನಮ್ಗೆ ಸಂಬಂಧ ಇಲ್ಲ. ಎಲ್ಲರಿಗೆ ಕೊಟ್ಟಿದ್ದಾನೆ ಒಂದು ದೊಡ್ಡ ಅವರು. ಬನ್ನಿ ಮಾತಾಡಿ, ಕೊಡ್ತಾನೆ ವೈಟ್ ಶರ್ಟು. ಸರ್ ಬನ್ನಿ, ನೀವು ಮಾತಾಡಿ, ಫಿನಿಶ್ ಮಾಡಿ. ಒಂದು ಚಿಕ್ಕ ಪೀಸ್ ಹಾಕ್ತೀವಿ ಅಷ್ಟೇ.